ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾರ್ಡಿಗೆ ಕರ್ಕೊಂಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಆಗಿದೆ ಅಂತ. ಆಮೇಲೆ ವಾರ್ಡಿಗೆ ಕರ್ಕೊಂಬಂದು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ಮೇಲೆ ನನಗೆ ಸಡನ್ನಾಗಿ ಸುಸ್ತು, ಗ್ಲೂಕೋಸು ಇದಕ್ಕೆ ನಂಗೆ ಮೊದಲೇ ಚಳಿ ಆಗಲ್ಲ ಗೈಸ್. ಫುಲ್ಲು ನಡುಕ್ತಾ ಇದ್ದೀನಿ ಆ ಗ್ಲೂಕೋಸಿಗೆ. ನಮ್ಮ ಅಕ್ಕ ಹಿಂಗೆ ಹಿಡಿತಾ ಇದ್ದಾಳೆ, ಕೈ ಆಗ್ತಾ ಇಲ್ಲ. ನಮ್ಮ ಅಕ್ಕನೂ ಕರ್ಕೊಂಬಂದಿದ್ರು. ನಮ್ಮ ಹಸ್ಬೆಂಡ್ ನಂಗೆ ಒಬ್ಬನಿಗೆ ಗೊತ್ತಾಗಲ್ಲ ಅಂಥೇಳಿ ನಮ್ಮ ಅಕ್ಕ ಹಸ್ಬೆಂಡ್ ಇಬ್ಬರು ಇದ್ರು. ಫುಲ್ ಚಳಿಗೆ ನಡುಕ್ತಾ ಇದ್ದೀನಿ. ಆಮೇಲೆ ಸಿಸ್ಟ್ರು ಅವ್ರಿಗೆ ಆಗ್ತಾ ಇಲ್ಲ ಚಳಿಗೆ, ತೆಗ್ದುಬಿಡಿ ಗ್ಲೂಕೋಸ್ ತೆಗ್ದುಬಿಡಿ ಬೇಡ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ಇದ್ದೆ. ಅವರು ಏನಾದರೂ ಜ್ಯೂಸ್ ಗೀಸ್ ಲಿಕ್ವಿಡ್ ಥರದ್ದೇನಾದರೂ ಕೊಡಿ ಅಂತ ಅಂದರು. ಆಮೇಲೆ ಜ್ಯೂಸ್ ಎಲ್ಲ ತಂದು ಕೊಟ್ಟರು. ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಮೇಲೆ ನನಗೆ ಸುಸ್ತು ಕಮ್ಮಿ ಆಯಿತು. ಆಮೇಲೆ ಇಡ್ಲಿ ತಂದು ಕೊಟ್ಟರು, ತಿಂದೆ. ಆಮೇಲೆ ಈವ್ನಿಂಗು ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ. ಟ್ಯಾಬ್ಲೆಟ್ಸು ಅದು ಇದು ಎಲ್ಲ ಬರ್ಕೊಟ್ಟಿದ್ರು. ಆಮೇಲೆ ನನಗೇನಾಯಿತು, ಒಂದು ವೀಕ್ ಆದಮೇಲೆ ನನಗೆ ಮತ್ತೆ ತಿರ್ಗಾ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಅಬಾರ್ಷನ್ ಎಲ್ಲ ಆದಮೇಲೂ. ಆಮೇಲೆ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರೋದು. ಮತ್ತೆ ಹೋದ್ವಿ ಡಾಕ್ಟ್ರ್ ಹತ್ರ, ಹಿಂಗೆ ಆಗ್ತಿದೆ ಅಂತ. ಡಾಕ್ಟ್ರ್ ಹತ್ರ ಹೋಗೋ ಹಿಂದಿನ ದಿವಸದಿಂದ ನಂಗೆ ಒಂದು ಸ್ವಲ್ಪ ಯೂರಿನ್ ಪಾಸ್ ಮಾಡಿದ್ರೆ ಬರ್ನಿಂಗ್ ಸೆನ್ಸೇಷನ್ ಥರ ಅನಿಸ್ತಿತ್ತು. ಸೊ ಈ ಥರ ಎಲ್ಲ ಆಗ್ತಿದೆ ಅಂದಾಗ ಅವರು ಮತ್ತೆ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ನೋಡಿ ಫಂಗಲ್ ಇನ್ಫೆಕ್ಷನ್ ಆಗಿದೆ ನಿಮಗೆ ಅಂತ ಹೇಳಿದ್ರು. ಅವರು ನನಗೆ ಆ ಇನ್ಫೆಕ್ಷನ್ ಬರದೇ ಇರೋ ಥರ ಟ್ಯಾಬ್ಲೆಟ್ಟು ಮತ್ತು ಆ ಥರ ಎಲ್ಲ ಕೊಡ್ತಾರಂತೆ ಅಬಾರ್ಷನ್ ಆದಮೇಲೆ. ನನಗೂ ಗೊತ್ತಿಲ್ಲ ಅದು, ಯಾಕಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ ಥರ ಹಾಸ್ಪಿಟ್ಲಿಗೆ ಹೋಗಿ ಅಬಾರ್ಷನ್ ಅಂತ ಮಾಡಿಸ್ಕೊಂಡಿರೋದು. ಆಗದೆ ಇರೋ ಥರ ಎಲ್ಲ ಹೇಳಿ, ಈ ಥರನೇ ಇರಬೇಕು, ಒಂದು ವೀಕ್ ಈ ಥರ ರೆಸ್ಟ್ ಮಾಡಬೇಕು ನೀವು, ಆ ಥರ ಎಲ್ಲ ಹೇಳ್ತಾರಂತೆ. ನನಗೇನು ಹೇಳಿ, ನಾರ್ಮಲಾಗಿ ಪೀರಿಯಡ್ ಆದಾಗ ಹೆಂಗಿರ್ತಿದ್ದೆ ಹಂಗೆ ಇದ್ಬಿಟ್ಟೆ. ಸೊ ಅದಕ್ಕೋ ಏನೋ ಗೊತ್ತಿಲ್ಲ, ಇನ್ಫೆಕ್ಷನ್ ಓವರ್ ಜಾಸ್ತಿ ಆಗೋಗಿತ್ತು. ಆಮೇಲೆ ತಿರ್ಗಾ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡೆ. ಅದು ತೊಗೊಂಡ್ಮೇಲೆ ಗೈಸ್ ನನಗೆ ಇವತ್ತಿಗೆ 2-2.5 ವರ್ಷ ಆಗ್ತಾ ಬರ್ತಿದೆ ಆಗಿ. ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ಗೊಂದ್ಸಲ, 6 ಮಂತ್ಸ್ಗೊಂದ್ಸಲ ಬರ್ತಾನೆ ಇರುತ್ತೆ ಯೂರಿನ್ ಇನ್ಫೆಕ್ಷನ್. ಈಗ ಪ್ರೆಸೆಂಟ್, ಈಗ ಲಾಸ್ಟ್ ಹೋಗಿ ತೋರಿಸ್ಕೊಂಬಂದಾಗಿಂದ ಇಲ್ಲ, ನನಗೆ ಯೂರಿನ್ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ಅಂದರೆ ವಜನಲ್ ಇನ್ಫೆಕ್ಷನ್ ಆಗ್ತಿದ್ದಿದ್ದು ನನಗೆ, ಸೊ ಅದು ಕಮ್ಮಿ ಆಗಿದೆ. ಯೂರಿನ್ ಇನ್ಫೆಕ್ಷನ್ ಬಂದುಬಿಟ್ಟಿತ್ತು ಈ ಸಲ ಲಾಸ್ಟಲ್ಲಿ. ಸೊ ಅದು ಈಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ. ಈಗ ಸದ್ಯಕ್ಕೇನೂ ಇಲ್ಲ. ಆಗ ಅಬಾರ್ಷನ್ ಆಗಿ 1 ವರ್ಷಕ್ಕೆ ಎಲ್ಲರೂ ಬೈದರು ತುಂಬ. ನಮ್ಮಮ್ಮ ಎಲ್ಲ ಆಗೋಗಿತ್ತು, ಇಟ್ಕೊಂಡಿದ್ರೆ ಆಗಿರೋದು, ಯಾಕೆ ಮಾಡಿಸಿದ್ರಿ, ಅದು ಒಳ್ಳೇದು ಅಂದ್ಕೊಂಡಿದ್ದೀರಾ ನೀವು, ಹಂಗೆ ಅಂತೆಲ್ಲ ಅಂದರು. ಸರಿ ಆಯಿತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕೆಲಸ ಕಳ್ಕೊಂಡ್ರು. ಅದಾದಮೇಲೆ ಒಂದು 6 ಮಂತ್ ಮನೇಲೇ ಇದ್ದರು, ಕೆಲಸಕ್ಕೂ ಹೋಗಲಿಲ್ಲ. ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು. ಆವಾಗೆಲ್ಲ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೂ ಮನಸ್ಸಿಗೆ ಅನ್ನಿಸ್ತು, ನಾವು ಮಾಡಿಸ್ಕೋಬಾರ್ದಿತ್ತು ಅಬಾರ್ಷನ್ನು, ದುಡ್ಡಿಲ್ಲ ಅಂತ ಮಾಡಿಸ್ಕೊಂಡ್ವಿ. ಆ ಮಗು ಹೋದ್ಮೇಲೆ ದುಡಿಮೆನೇ ಹೋಯ್ತು, ಆ ಥರದ್ದೆಲ್ಲ ಅನ್ನಿಸ್ತಿತ್ತು. ಸೊ ಅದು ಒಂಥರ ಅದೃಷ್ಟನೇ ನನಗೆ. ಯಾಕಂದರೆ ನನ್ನ ಮಗಳು ಆಪ್ರೇಷನಲ್ಲಿ ಹುಟ್ಟಿರೋದು. ಆಪ್ರೇಷನಲ್ಲಿ ಹುಟ್ಟಿದ ಮೇಲೆ ಅದು ಫೇಲ್ಯೂರ್ ಆಗಿದ್ದು ನನ್ನ ಪ್ರೆಗ್ನೆನ್ಸಿ. 5 ವರ್ಷ ಆಪ್ರೇಷನಲ್ಲೇ ಮಗು ಆಗ್ಬೇಕಾದ್ರೆ ಮಕ್ಕಳಾಗದೇ ಇರೋಂಗೆ ಮಾಡಿದರು. ಆದರೂ 5 ವರ್ಷ ಆದಮೇಲೆ ಅವಳಿಗೆ ಅದು ಆಪ್ರೇಷನ್ ಫೇಲ್ಯೂರ್ ಆಗಿ ನನಗೆ ಪ್ರೆಗ್ನೆನ್ಸಿ ಆಗಿದ್ದು. ಆವಾಗ ನಾನೇನು ಮಾಡಿದ್ದೆ, ನಾನೇ ಮನೆಯಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಇಂಜೆಕ್ಷನ್ ತೊಗೊಂಡ್ಬಿಟ್ಟಿದ್ದೆ. ಅಂದರೆ ಅದೇ ಈಗ ಕೊಟ್ಟಿದ್ರಲ್ಲ ಲಾಸ್ಟ್ ಪ್ರೆಗ್ನೆನ್ಸಿಲಿ ಡಾಕ್ಟ್ರು ಅಬಾರ್ಷನ್ ಟ್ಯಾಬ್ಲೆಟು, ಆವಾಗ ಅವರೇ ಕೊಟ್ಟಿದ್ದು. ಅವಾಗ ಆಗಿತ್ತು ಕರೆಕ್ಟಾಗಿ, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆಮೇಲೆ ಮತ್ತೆ ಹಿಂಗೆ ಮಾಡ್ತಾಯಿದ್ರೆ ನಮಗೆ ಅದು ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, 3 ಮಂತ್ಸಿಗೆ ಒಂದು ಇಂಜೆಕ್ಷನ್ ಏನೋ ಬರುತ್ತಂತೆ ಮಕ್ಕಳಾಗದೇ ಇರೋ ಥರ. ಸೊ ಅದನ್ನು ತೊಗೊಂಡ್ಬಿಟ್ಟೆ. ಯಾರನ್ನೂ ಹಿಂದೆ ಮುಂದೆ ಏನು ಕೇಳಲಿಲ್ಲ, ತೊಗೊಂಡ್ಬಿಟ್ಟೆ. ಅದು ಡಾಕ್ಟ್ರನ್ನ ಕೇಳಿದ್ದೆ ನಾನು, ಏನು ಸೈಡ್ ಎಫೆಕ್ಟ್ ಆಗಲ್ವಾ ಅಂತ. ಅವ್ರು ಏನಾಗಲ್ಲಮ್ಮ ತಗೋ ಅಂತ ಅಂದರು. ಸೊ ತಗೊಂಡ್ರೆ ಅವರು ಅಂದರು ಅಂತ ತೊಗೊಂಡ್ಬಿಟ್ಟೆ. ಆಮೇಲೆ 1 ಇಯರ್ ಗೈಸ್ ನಾನು ಪೀರಿಯಡ್ ಆಗಿಲ್ಲ. 1 ಇಯರು ನಾನು ಅದೇ ಥರ ಸೇಮ್ ನನ್ನ ಫ್ರೆಂಡ್ ಒಬ್ಬರು ತಗೊಂಡು ಅವ್ರು ಸತ್ತೇ ಹೋದರು. ಏನಾಗಿತ್ತಂತೆ ಅವ್ರಿಗೆ, ಏನೋ ಪೀರಿಯಡ್ ಆಗ್ದಿರ ಹೊಟ್ಟೆಲೇ ಏನೋ ಗೆಡ್ಡೆ ಥರ ಬೆಳೆದು ಅದು ಬ್ಲಾಸ್ಟ್ ಆಗಿ, ಹೊಟ್ಟೆಲ್ಲೇ ಬ್ಲಾಸ್ಟ್ ಆಗೋದು ನಮಗೆ ಗೊತ್ತಾಗಲ್ವಂತೆ. ಅದು ಒಡ್ಕೊಂಡು ಅದ್ರ ಕೆಮಿಕಲ್ ಇರುತ್ತಲ್ಲ, ಆ ವಿಷ ಬಂದು ಬ್ರೈನಿಗೆ ಬಂದ್ಬಿಡುತ್ತಂತೆ. ನರದಿಂದ ಬ್ರೈನಿಗೆ ಬಂದು ಅವರು ಚಳಿ ಜ್ವರ ಅಷ್ಟೇ ಬಂದಿದ್ದು, ಹಂಗೆ ತೀರ್ಕೊಂಬಿಟ್ರು.
ಸೊ ಹಿಂಗೆ ಫೋನ್ ಮಾಡಿ ಹಿಂಗಾಯ್ತು ಅಂದಾಗ ನಾನು ಹಂಗೆ ತೊಗೊಂಡಿದ್ದೀನಲ್ಲ, ನಾನು ಪೀರಿಯಡ್ ಆಗಿಲ್ಲ ಏನೋ ಎತ್ತೋ ಅಂದ್ಕೊಂಡು ನನಗೆ ಭಯ ಆಗಿ ನಾನು ಇಬ್ಬರು ಡಾಕ್ಟ್ರ್ ಹತ್ರನೂ ಹೋಗಿ ತೋರಿಸ್ಕೊಂಡೆ. ಈ ಥರ ಆಗಿದೆ ಅಂದಾಗ ಅವ್ರು ನಾನೆಲ್ಲ ಚೆಕ್ ಮಾಡಿ ನಿಂಗೇನು ಪ್ರಾಬ್ಲಮ್ ಇಲ್ಲ, 1 ಇಯರ್ ಆದಮೇಲೆ ನಿಂಗೆ ಪೀರಿಯಡ್ ಕರೆಕ್ಟಾಗಿ ಬರುತ್ತೆ ಹೋಗು ಅಂತ ಹೇಳಿದರು ಡಾಕ್ಟ್ರು. ಸೊ ಅವ್ರು ಹೇಳ್ದಂಗೆ ಕರೆಕ್ಟಾಗಿ 1 ಇಯರ್ ಬಿಟ್ಟು ನಾನು ಪೀರಿಯಡ್ ಆದೆ. ನಾನು ದಪ್ಪ ಆಗೋಕ್ಕೆ ರೀಸನ್ನು ಅದೊಂದು ಇಂಜೆಕ್ಷನ್ ಇರ್ಬೋದು. ನಾನು ತುಂಬ ಸಣ್ಣ ಇದೆ ಫಸ್ಟು. ಆ ಇಂಜೆಕ್ಷನ್ ತೊಗೊಂಡು ಸೈಡ್ ಎಫೆಕ್ಟ್ ಆಗಿ ನನಗೆ ಪೀರಿಯಡ್ ಸ್ಟಾಪ್ ಆಗಿ 1 ಇಯರು. ಅಲ್ಲಿಂದ ಸ್ವಲ್ಪನೇ ನಾನು ದಪ್ಪ ಆಗ್ತಾ ಬಂದೆ. ಸೊ ಆಮೇಲೆ ಅದೆಲ್ಲ ಆಯಿತು. ಆಮೇಲೆ ಮತ್ತೆ ರೆಗ್ಯುಲರ್ ಆಗಿ ಪೀರಿಯಡ್ ಸ್ಟಾರ್ಟ್ ಆಗಿ ಈ ಪ್ರೆಗ್ನೆನ್ಸಿ ಬಂದಿದ್ದು. ಈಗೇನು ಹೇಳಿದೆ ಇಷ್ಟೊತ್ತವರೆಗೂ ಸ್ಟೋರಿ, ಅದು ಪ್ರೆಗ್ನೆನ್ಸಿ ಬಂದು ಹಂಗಾಯಿತು. ಆಮೇಲೆ ಅಬಾರ್ಷನ್ ಎಲ್ಲ ಮಾಡಿಸ್ಕೊಂಡು ಒಂದು 2 ತಿಂಗಳು ಆಗಿರಲಿಲ್ಲ ಗೈಸ್. ಒಂದೇ ತಿಂಗಳು ಅಂದ್ಕೊಳ್ಳಿ. ಹಸ್ಬೆಂಡ್ ಕೆಲಸ ಹೋಯಿತು. ಒಂದು 6 ತಿಂಗಳು ಮನೇಲಿದ್ರು. ಗೋಲ್ಡ್ ಎಲ್ಲ ಇಟ್ಬಿಟ್ಟು ಅದರಲ್ಲೇ ನಾವು ಮನೆ ಮೇಂಟೈನು, ಲೋನ್ಗಳು ತುಂಬ ಮಾಡಿಸ್ಕೊಬಿಟ್ಟಿದ್ವಿ. ಲೋನ್ ಕಟ್ಟೋದು, ಮನೆ ಬಾಡಿಗೆ ಕಟ್ಟೋದು, ಈ ಥರ ಎಲ್ಲ ಮಾಡ್ಕೊಂಡು ಅವಾಗ ಸುಮಾರು ಸಾಲ ಆಗೋಯ್ತು ನಮ್ಮದು. ಸಾಲ ಆದಾಗ ಅನ್ನಿಸ್ತು, ಎಲ್ಲರೂ ಹೇಳಿದ್ರು ಹೌದು ಆ ಮಗು ಇದ್ದರೆ ಸಾಲ ಆಗುತ್ತೆ, ದುಡ್ಡು ಶಾರ್ಟೇಜ್ ಆಗುತ್ತೆ. ಮಗು ಹುಟ್ಟಿದ್ರೆ ಒಂದು 3-4 ಲಕ್ಷದಲ್ಲಿ 5 ವರ್ಷದವರೆಗೂ ಆಗೇ ಹೋಗಿರೋದು. 1 ಲಕ್ಷ ಡೆಲಿವರಿಗೆ ಅಂತಿಟ್ರೆ ಹುಟ್ಟಿದ ಮೇಲೆ ಒಂದು 2-3 ಲಕ್ಷ ಖರ್ಚು ಬರೋದು. ಅದಕ್ಕೆ ತಿನ್ನಕ್ಕೆ ಇನ್ನೇನು ಖರ್ಚು ಬರೋದು? ದೇವ್ರು ಕೊಟ್ಟಿದ್ದು ನೀನು ಕಳ್ಕೊಂಬಿಟ್ಟೆ. ಅದರಲ್ಲಿ ಬೇರೆ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ ಮುಂಚೆ ತೆಂಗಿನಕಾಯಲ್ಲಿ ಒಂದೇ ಕಾಯಲ್ಲಿ 2 ಬರುತ್ತೆ, ಆ ಥರ ಬಂದಿತ್ತು ನಾನು ಹೊಡೆದಾಗ. ಆ ಥರದ್ದೆಲ್ಲ ಸೂಚನೆ ಆ ದೇವರು ನಿನಗೆ ಕೊಟ್ಟ ಮೇಲೂ ಅದಕ್ಕೆ ಅನಿಸುತ್ತೆ ಅದು ಟ್ಯಾಬ್ಲೆಟ್ ತೊಗೊಂಡಿದ್ದ ತಕ್ಷಣ ಹೋಗಿಲ್ಲ. ಅದೆಷ್ಟು ಆಸೆ ಪಟ್ಟು ನನ್ನ ಹೊಟ್ಟೆಲಿ ಬಂದಿತ್ತು ಏನೋ ಗೊತ್ತಿಲ್ಲ. ಈ ಥರ ಎಲ್ಲ ಇದ್ದಾಗ ನೀನು ಹಿಂಗೆ ಮಾಡ್ಕೊಂಡಿದ್ದೀಯ, ಅದೇ ನಿಮಗೆ ಶಾಪ ಇಷ್ಟು ಕಷ್ಟಪಡೋಕ್ಕೆ. ಆವತ್ತಿಂದ ಇವತ್ತಿನವರೆಗೂ ನಮಗೆ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ ಗೈಸ್. ಆಮೇಲೆ ಏನು ಅನ್ನಿಸ್ತು, ಹೌದು ಕಷ್ಟ ಆದರೂ ಆಗಲಿ ಪರವಾಗಿಲ್ಲ ಅಂಥೇಳಿ ಆಮೇಲೆ ಮತ್ತೆ ಒಂದು ಅಬಾರ್ಷನ್ ಆಗಿ ಒಂದು 7-8 ತಿಂಗಳು ಆದಮೇಲೆ ಮತ್ತೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗಿಲ್ಲ. ಮತ್ತೆ 2 ಸಲ ಟ್ರೀಟ್ಮೆಂಟ್ ಕೂಡ ತೊಗೊಂಡೆ. ಎಗ್ಗು ಕ್ವಾಲಿಟಿಗೆ ಮತ್ತು ಇಂಜೆಕ್ಷನ್ ಎಲ್ಲ ಕೊಡ್ತಿರ್ತಾರೆ ಕರೆದು. ಸೊ ಆ ಥರ ಸ್ಕ್ಯಾನಿಂಗು ಅದಕ್ಕೊಂದು 30-40 ಸಾವಿರ ಖರ್ಚು ಮಾಡಿದ್ವಿ. ಅಬಾರ್ಷನ್ಗೊಂದು 30 ಸಾವಿರ ಖರ್ಚು ಮಾಡಿದ್ವಿ. ಎಲ್ಲ ಅದೇ ಡೆಲಿವರಿ ಖರ್ಚೆಲ್ಲ ಈ ಥರ ಒಂದು ಇದಕ್ಕೇನೆ ಹಾಸ್ಪಿಟ್ಲ್ಗೆ ಸುರಿದಿದ್ದೀವಿ. ಸೊ ಇಟ್ಕೊಂಡಿದ್ರೆ ಅದೇ ದುಡ್ಡಲ್ಲಿ ಮಗುನೇ ಹುಟ್ಟಿರೋದು, ಹಂಗೆ ಅನ್ನಿಸ್ತು ನಮಗೆ. ಆಮೇಲೆ ಎಲ್ಲ ಖರ್ಚು ಮಾಡಿದ್ರು ಆಗಿಲ್ಲ. ಆಮೇಲೆ ನೋಡೋಣ, ಕೆಲವ್ರು ಅಂದರು ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇದ್ರೆ IVF ಮಾಡಿಸಿ ಅಂತ. ನಾನು ಬೇಡ, ದೇವ್ರ ದಯೆ, ಬೇಡ ನನಗೆ. ಆಗಂಗಿದ್ರೆ ನ್ಯಾಚುರಲ್ ಆಗಿ ಆಗಲಿ, ಆಗಿಲ್ಲ ಅಂದರೆ ಬೇಡ ಅಂತ ಬಿಟ್ಟೆ. ಈಗ ತುಂಬಾ ಕಷ್ಟ ಇದೆ. ಈಗಂತೂ ನಾನು ಈಗೇನಾರ ಆದರೆ ನಾನೇನೂ ಮಾಡ್ಕೊಳಕ್ಕೆ ಹೋಗಲ್ಲ. ಎಷ್ಟೇ ಕಷ್ಟ ಬರಲಿ, ಏನೇ ಬಂದ್ರೂ ಫೇಸ್ ಮಾಡೋಣ ಅನ್ನೋದು ಒಂದು ಧೈರ್ಯ ಇದೆ. ಅದೆಂಥ ಕಷ್ಟ ಬಂದ್ರೂ